ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎ ದಿಲ್ ಮಾಂಗೆ ಮೋರ್. ಎಷ್ಟು ಕೇಳಿದ್ರು ಇನ್ನಷ್ಟು ಕೇಳಬೇಕು ಅನ್ಸತ್ತೆ, ಎಷ್ಟು ನೋಡಿದ್ರು ಇನ್ನಷ್ಟು ನೋಡಬೇಕು ಅನ್ಸತ್ತೆ. ಆ ಸಂಭ್ರಮ, ಆ ಹರ್ಷೋಲ್ಲಾಸ, ಆ ವಿಜಯೋತ್ಸವ ಮುಗಿಯದ ಧಾರಾವಾಹಿ, ನಿರಂತರವಾಗಿ ಪ್ರವಹಿಸುವಂಥ ಗಂಗಾ ನದಿ. ಪಶ್ಚಿಮ ಬಂಗಾಳದಲ್ಲಿ ಈಗ ಏನಾದರೂ ಸ್ವಾತಂತ್ರ್ಯ ದೊರಕಿದೆಯಾ ಅನ್ನುವ ರೀತಿಯಲ್ಲಿ ವಿಜಯೋತ್ಸವ ನಡೀತಾ ಇದೆ. TMC ಅವರ ದಬ್ಬಾಳಿಕೆಗೆ, ಶವಪೆಟ್ಟಿಗೆಗೆ ಕೊನೆ ಮಳೆ ಹೊಡೆಯುವಂಥ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಅವರ ಕಚೇರಿಗಳು ಚಲ್ಲಾಪಿಲ್ಲಿಯಾಗಿದ್ದಾವೆ. ಅವರ ಜನ ಓಡಿ ಹೋಗ್ತಾ ಇದ್ದಾರೆ. ಬಾಂಗ್ಲಾದೇಶದ ಎಲ್ಲ ವಲಸೆಕೋರರೆಲ್ಲ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ತುಂಬ ವಿಷಯಗಳಿದ್ದಾವೆ. ಎರಡು ಹಂತಗಳಲ್ಲಿ ಇನ್ನು ಬೇರ್ಪಡಿಸಿ ಒಂದು ಸಂಚಿಕೆಯಲ್ಲಿ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಆದಷ್ಟು ಕ್ಲುಪ್ತವಾಗಿ ಹೇಳ್ತೀನಿ, ನಿಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳೋದಿಲ್ಲ. ಹೇಗೆ ಪಶ್ಚಿಮ ಬಂಗಾಳ ಎನ್ನುವುದು ಭಾರತ ದೇಶದ ಹಿಂದುತ್ವದ ಅಸ್ಮಿತೆಯಾಗಿ ಹೊರಹೊಮ್ಮಲಿದೆ ಅನ್ನುವುದರ ವಿಷಯವಾಗಿ ಮೊದಲು ಮಾತಾಡ್ತೀನಿ. ಹೇಗೆ ಇಸ್ರೇಲ್ ಇಡೀ ಜಿಹಾದಿ ವ್ಯವಸ್ಥೆಗೆ ಸೆಡ್ಡು ಹೊಡೆದು ನಿಂತಿದೆ, ಆ ರೀತಿ ಭಾರತ ದೇಶದ ಜಿಹಾದಿಗಳಿಗೆ ಪಶ್ಚಿಮ ಬಂಗಾಳ ಹೇಗೆ ಹಿಂದುತ್ವದ ಪೃಷ್ಠಭೂಮಿಯಾಗಿ ಹೊರಹೊಮ್ಮಲಿದೆ ಅನ್ನೋ ವಿಷಯವನ್ನು ಹೇಳ್ತೇನೆ. ಜೊತೆಗೆ ಆಡಳಿತಾತ್ಮಕವಾದಂಥ ಬೆಳವಣಿಗೆಗಳೇನು, ಇವತ್ತು ನಡೀತಾ ಇರುವಂಥ ವಿದ್ಯಮಾನಗಳೇನು ಅನ್ನೋದನ್ನು ಎರಡನೇ ಭಾಗದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಬಿಂದುಗಳನ್ನು ಜೋಡಿಸೋಣ ನೀವು ಸೇರಿ. ಮೊದಲೇದು ಬಂಗಾಲಿಯಾದಂಥ ಪ್ರಣಬ್ ಮುಖರ್ಜಿ, ಕಾಂಗ್ರೆಸ್ಸಿನ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು 2019ರಲ್ಲಿ. ಇದನ್ನು ರಾಜಕೀಯದ ಚಾಣಾಕ್ಷತೆ ಅಂತ ಕಾಂಗ್ರೆಸ್ನವ್ರು ಕರೆದ್ರು. ಪ್ರಣಬ್ದ ಈ ಪ್ರಶಸ್ತಿಯನ್ನು ತಗೋಬಾರ್ದು, BJP ಕೋಮುವಾದಿಗಳು ಕೊಡ್ತಾ ಇದ್ದಾರೆ ಅಂದರು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಪ್ರಣಬ್ದ ಅವರನ್ನು ಕರೆಯಲಾಯಿತು. ಇದರ ಮಧ್ಯೆ ಅವರು 2019ರಲ್ಲಿ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದರು. 2022ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತ ರತ್ನವನ್ನು ಕೊಡಲಾಯಿತು ಮರಣೋತ್ತರ. ಮುಂದೆ ಅಲ್ಲಿ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಣ್ಮರೆಯಾಗ್ತಾರೆ, ಅಂದರೆ ನಿಗೂಢವಾಗಿ ಕಾಣೆಯಾಗ್ತಾರೋ, ಅದಾದಮೇಲೆ ಅವರು ವಾಪಸ್ ಕಲ್ಕತ್ತಾಗೆ ಬರ್ತಾರೆ. ಗುಮ್ನಾಮಿ ಬಾಬಾ ಆಗಿ ಬರ್ತಾರೆ. ಗುಮ್ನಾಮಿ ಅಂತಂದರೆ ಅನಾಮಧೇಯ ವ್ಯಕ್ತಿಯಾಗಿ, ಒಬ್ಬ ಆಗಂತುಕನ ರೀತಿಯಲ್ಲಿ, ಒಬ್ಬ ಅಜ್ಞಾತ ವ್ಯಕ್ತಿಯಾಗಿ ಆತ ವಾಪಸ್ ಬರ್ತಾರೆ. ಒಬ್ಬ ಸ್ವಾಮೀಜಿಯ ವೇಷದಲ್ಲಿ ಅವರು ಇರ್ತಾರೆ. ಅವರಿಗೆ ಗುಮ್ನಾಮಿ ಬಾಬಾ ಅಂತ ಕರೀತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಅವರು ಉತ್ತರಾಖಂಡಕ್ಕೆ ಹೋಗಿರ್ತಾರೆ. ಜೋಶಿ ಮಠದಲ್ಲಿ ಸ್ವಲ್ಪ ದಿವಸ ಇರ್ತಾರೆ. ಹಿಮಾಲಯದ ತಪ್ಪಲಿನಲ್ಲಿರ್ತಾರೆ. ಅಲ್ಲಿಂದ ವಾಪಸ್ ಕಲ್ಕತ್ತಾಗೆ ಬರ್ತಾರೆ. ಇದನ್ನು ಇನ್ನೊಂದು ಘಟನೆಗೆ ನಾನು ಜೋಡಿಸ್ತೀನಿ. ನರೇಂದ್ರ ಮೋದಿ ಅವರು 2001ಕ್ಕೆ ಮುಖ್ಯಮಂತ್ರಿಯಾಗಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಬಂದರು. ಅದಕ್ಕಿಂತ ಮುಂಚೆ ಅವರು ಎಲ್ಲಿದ್ದರು? ಭಾಳಷ್ಟು ಜನರಿಗೆ ಇದರ ಪ್ರಸ್ತಾಪ ಇಲ್ಲ. ತುಂಬ ನರೇಂದ್ರ ಮೋದಿ ಬಗ್ಗೆ ಓದ್ಕೊಂಡವ್ರಿಗೆ, ಅವ್ರ ಬಗ್ಗೆ ಮಾಹಿತಿ ಇರೋರಿಗೆ ಮಾತ್ರ ಗೊತ್ತು. ಆತ ಹಿಮಾಲಯದ ತಪ್ಪಲಿನಲ್ಲಿ ಸುಮಾರು ದಿವಸ ಸಮಯವನ್ನು ಕಳೆದಿದ್ದರು. ಎಲ್ಲಿ ಕಳೆದಿದ್ದರು? ಉತ್ತರ ಕಾಶಿಯಲ್ಲಿ ಕಳೆದಿದ್ದರು, ಜೋಶಿ ಮಠದಲ್ಲಿ ಕಳೆದಿದ್ದರು. ಸಂಪೂರ್ಣ ಆ ಪ್ರದೇಶದಲ್ಲಿ ಭಾಳಷ್ಟು ದಿನಗಳ ಕಾಲ ತಮ್ಮ ಬದುಕಿನ, ಐಹಿಕ ಬದುಕಿನಿಂದ ಅಲೌಕಿಕ ಬದುಕಿನತ್ತ ತಮ್ಮ ಪಯಣವನ್ನು ಬೆಳೆಸಿದರು. ಹಾಗೆ ಪಯಣ ಬೆಳೆಸಿ ವಾಪಸ್ ಬಂದ ಮೇಲೆ ಮನುಷ್ಯನ ರೀತಿ ನೀತಿ ರಿವಾಜುಗಳು, ಮಾನಸಿಕ ಸ್ಥಿತಿ ಎಲ್ಲವೂ ಸ್ಥಿತ್ಯಂತರ ಆಗಿರುತ್ತೆ. ನಾನು ಕೂಡ ಅದಕ್ಕೊಬ್ಬ ಸಾಕ್ಷೀಭೂತ ವ್ಯಕ್ತಿಯೇ. ನನಗೂ ಕೂಡ ಆ ರೀತಿಯಾದಂಥ ದಿವ್ಯ ಅನುಭವಗಳಿಗಾಗಿ ಭಾಳಷ್ಟು ಸಲ ಹಿಮಾಲಯಕ್ಕೆ ಹೋಗುವ ಅಭ್ಯಾಸ ಇದೆ. ಈಗ ನಮಗೆ ಚಾನಲ್ನ ಜಂಜಾಟದಲ್ಲಿ ಬಿದ್ದು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಆಕರ್ಷಣೆ ಏನಿದ್ರು ಮತ್ತು ಕಾಶಿ ಮತ್ತು ಉತ್ತರಾಖಂಡ. ಅಂದರೆ ಯಾವ ಗುಮ್ನಾಮಿ ಬಾಬಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಮಾಲಯದಿಂದ ಬಂದು ವಾಪಸ್ ಬಂಗಾಳದಲ್ಲಿ ಸೇರಿಕೊಂಡ್ರು, ಯಾವ ನರೇಂದ್ರ ಮೋದಿ ಅದೇ ಉತ್ತರಾಖಂಡ್ಗೆ ಹೋಗಿ ವಾಪಸ್ ಭಾರತದ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆದರೂ, ಒಂದು ವಿಷಯವನ್ನು ಸಮೀಕರಿಸಬೇಕೇನು ಅಂದರೆ, ಅಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಮಾಡಿದ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಭಾರತ ದೇಶದಲ್ಲಿ, ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಹೇಳಿದರೆ ಇದು ಭಾಳ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಅಥವಾ ನಾನು ತೀರ ಅವ್ರನ್ನ ಹೊಗಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಮುಂದಿನ 10-15 ವರ್ಷಗಳ ನಂತರ ಒಂದು ಇತಿಹಾಸದಲ್ಲಿ ದಾಖಲಾಗತ್ತೆ. ಪಶ್ಚಿಮ ಬಂಗಾಳದ ತುಂಬ ಪ್ರತಿಮೆಗಳಿರ್ತವೆ. ನರೇಂದ್ರ ಮೋದಿಯವರ ಪ್ರತಿಮೆಗಳು, ಬಸ್ಟ್ಗಳು ಕಂಡ ಕಡೆ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತವೆ.
ಇದನ್ನು ಮೂರ್ತಿ ಪೂಜೆ ಅಂತ ಕರೀರಿ, ಅಥವಾ ವ್ಯಕ್ತಿ ಪೂಜೆ ಅಂತ ಕರೀರಿ, ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ತನ್ನನ್ನು ತಾನು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಬೇಕಾದರೂ ಹೇಳಿ. ನನಗೆ ಅನಿಸಿದ್ದನ್ನು ಹೇಳಲಿಕ್ಕೆ ನಾನು ಯಾವತ್ತೂ ಮುಜುಗರ ಪಟ್ಟಿಲ್ಲ. ಭಾರತ ದೇಶದಾದ್ಯಂತ ಅಲ್ಲದೆ ಹೋದರೂ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನರೇಂದ್ರ ಮೋದಿ ಅವರ ವಿಗ್ರಹಗಳಿರ್ತವೆ. ಯಾಕೆ ಹಾಗೆ ಹೇಳಿದೆ ಪುತ್ಥಳಿಗಳಿರ್ತವೆ ಅಂತ ಅಂದರೆ, ಈ ಒಟ್ಟು ನಾನು ನಿರಂತರವಾಗಿ ಈ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ಮೇ 4ರಿಂದ ಗಮನಿಸ್ತಾ ಇದ್ದೇನೆ, ಬೆಳಗಿಂದ ರಾತ್ರಿವರೆಗೂ. ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು, ಕಡುಬಡವರು, ಶ್ರೀಮಂತರು, ಮಧ್ಯಮ ವರ್ಗೀಯರು, ಪಕ್ಷದ ಕಾರ್ಯಕರ್ತರಲ್ಲದೇ ಇರುವವರು ಕೂಡ ಭಗವಧ್ವಜವನ್ನು ಹಿಡಿದು ಮೆರಿತಾ ಇದ್ದಾರೆ, ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. TMC ಎಲ್ಲೆಲ್ಲಿ ಕಾಣಿಸ್ತೋ ಅದನ್ನು ನೆಲದ ಮೇಲೆ ಹಾಕಿ ಅದನ್ನು ತುಳಿತಾ ಇದ್ದಾರೆ. ಅಂದರೆ ಹೇಗೆ ದೌರ್ಜನ್ಯದ ಪರಾಕಾಷ್ಠೆ ಇತ್ತು, ಹೇಗೆ ಅದರಿಂದ ನಾವು ವಿಮೋಚನೆಗೊಂಡಿದ್ದೀವಿ ಅನ್ನುವಂಥ ಸುಖ ಏನಿದೆ ಅದನ್ನು ವಾಸ್ತವಿಕವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಅದನ್ನು ತೋರ್ಪಡಿಸಲಿಕ್ಕೆ ಅವರಿಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಆಕ್ರೋಶದ ಮೂಲಕ ಹೊರಗೆ ಹಾಕೋತಾ ಇದ್ದಾರೆ. 2021ರಲ್ಲಿಯೂ ಗಲಾಟೆ ಆಗ್ತಾ ಇತ್ತು, 2016ರಲ್ಲಿಯೂ ಗಲಾಟೆ ಆಗ್ತಾ ಇತ್ತು, 2011ರಲ್ಲಿಯೂ ಗಲಾಟೆ ಆಗಿದೆ, ಅದರ ಹಿಂದೂ ಗಲಾಟೆ ಆಗಿದೆ. ಆ ಗಲಾಟೆಗೂ ಈ ಗಲಾಟೆಗೂ ಇರುವ ವ್ಯತ್ಯಾಸ ಏನು ಅಂದರೆ, ಯಾವ ಪಕ್ಷ ಅಧಿಕಾರದಲ್ಲಿದೆಯೋ ಅದೇ ಪಕ್ಷ ವಾಪಸ್ ಅಧಿಕಾರಕ್ಕೆ ಬರುತ್ತೆ. ಯಾವ ಪಕ್ಷ ಅಧಿಕಾರದಲ್ಲಿರುವ ಪಕ್ಷಕ್ಕೆ ಅಂಕುಶವನ್ನು ತಿವಿಯಲಿಕ್ಕೆ, ಆ ದಬ್ಬಾಳಿಕೆಯನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದರು, ಆ ಶಕ್ತಿಗಳನ್ನು ದಮನಿಸಲಿಕ್ಕಾಗಿ ಹಿಂಸೆ ನಡೀತಾ ಇತ್ತು. ಇವತ್ತು ಅದಲ್ಲ. ಯಾವ ದೌರ್ಜನ್ಯವನ್ನು ನೀವು ಮಾಡಿ ಇಷ್ಟು ವರ್ಷ ನಮಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದಿರೋ, ನಿಮಗೆ ಅಂತ್ಯವನ್ನು ಹಾಡಬೇಕು, ನಿಮ್ಮ ಚರಮಗೀತೆ ಹಾಡಲಿಕ್ಕಾಗಿ ನಾವು ಈ ರೀತಿಯಾಗಿ ಬೀದಿಗಿಳಿದಿದ್ದೇವೆ ಅಂತ ಅಲ್ಲಿಯ ಜನ ತೋರಿಸ್ತಾ ಇದ್ದಾರೆ. ಇವರ್ಯಾರು BJP ಕಾರ್ಯಕರ್ತರಲ್ಲ, ಮಧ್ಯಮ ವರ್ಗೀಯ ಮಹಿಳೆಯರು, ಅತ್ಯಂತ ಆದಿವಾಸಿ ಹೆಣ್ಮಕ್ಕಳು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು. ನಿಮಗೆ ಆ ವಿಡಿಯೋಗಳು ನೋಡಿ ಹೀಗೆಲ್ಲ ಇರಲಿಕ್ಕೆ ಸಾಧ್ಯವಾ ಅಂತ ನಿಮ್ಗೆ ಅನ್ಸುತ್ತೆ. ಇದು ಸಿನಿಮಾನ ಜೀವನ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೀವು ನಂಬಲಿಕ್ಕಿಲ್ಲ. ಒಬ್ಬ ಸೇನಾಧಿಕಾರಿ ಕೊಟ್ಟಿರುವಂಥ ಅನಧಿಕೃತ ಮಾಹಿತಿಯ ಪ್ರಕಾರ ಕಳೆದ 48 ಗಂಟೆಗಳಲ್ಲಿ ಬಂಗಾಲದಿಂದ 1,50,000 ಜನ ನುಸುಳುಕೋರು ವಾಪಸ್ ಬಾಂಗ್ಲಾದೇಶಕ್ಕೆ ಹೊರಟಿದ್ದಾರೆ. 1,50,000. ಕಲ್ಪನೆಯನ್ನೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಮೊನ್ನೆ ಮೇ 4ನೇ ತಾರೀಕು ಸಹಸ್ರ ಸಂಖ್ಯೆಯಲ್ಲಿ ಗಂಟು ಹಿಡ್ಕೊಂಡು ಹೋಗ್ತಾ ಇರುವಂಥ, ತಲೆ ಮೇಲೆ ಟೋಪಿ ಇರುವ, ಲಂಡ್ ಚಣ್ಣ ಇರುವಂಥ ಮುಲ್ಲಾಗಳನ್ನು ನೀವು ನೋಡಿರ್ಬೋದು. ಈಗ ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಆಡಳಿತ ಬದಲಾಗಿದೆ. ನಮ್ಮ ಅಸಲಿಯತ್ತೆ ಇವ್ರಿಗೆ ಗೊತ್ತಾಗತ್ತೆ. ಗೊತ್ತಾದರೆ ನಮ್ಮನ್ನು ಡಿಪೋರ್ಟ್ ಸೆಂಟರ್ಗೆ ಹಾಕ್ತಾರೆ. ಏಕೆಂದರೆ ಸ್ವತಃ ಈ ದೇಶದ ಗೃಹ ಸಚಿವರು ಆ ಮಾತು ಹೇಳಿದ್ದಾರೆ. ಕೇವಲ ನಿಮ್ಮ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುವುದಲ್ಲ, ನಿಮ್ಮನ್ನು ಈ ದೇಶದಿಂದ ಓಡಿಸುವ ಕೆಲಸ ಶುರುವಾಗುವುದೇ ಆಡಳಿತ ಶುರು ಆದಮೇಲೆ ಅಂತ. ಮೇ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ, ಬ್ರಿಗೇಡ್ ಪರೇಡ್ ಗ್ರೌಂಡ್ ಅಂತೇಳಿ ಮಾಡ್ತಾ ಇದ್ದಾರೆ. ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನ ಅವತ್ತು. ಆಯ್ಕೆ ಹೇಗಿರುತ್ತೆ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರದ್ದು ಅನ್ನೋದು ಗಮನಿಸ್ಬೇಕು. ನೀವು ಸಮೀಕರಿಸುವ ರೀತಿಯನ್ನು ನೋಡಬೇಕು. ಇದು ಕಾಕತಾಳೀಯ ಅಲ್ಲ, ಸಂಯೋಗ ಅಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ಜನರ ಅಸ್ಮಿತೆಗೆ ತಮ್ಮನ್ನು ತಾವು ಸ್ವೀಕರಿಸುವ ಮನೋಭಾವ ಇದು. ಬ್ರಿಗೇಡ್ ಪರೇಡ್ ಗ್ರೌಂಡಲ್ಲಿ ನರೇಂದ್ರ ಮೋದಿಯವರು ಚುನಾವಣೆಯ ಸಂದರ್ಭದಲ್ಲಿ ಒಂದು ರ್ಯಾಲಿ ಮಾಡಿದರು. ನನಗಿನ್ನೂ ಕಣ್ಣಿಗೆ ಕಟ್ಟದಂಗಿದೆ. ನಾನು ಆ ರೀತಿಯ ಜನಸಂದಣಿಯನ್ನು ಇತ್ತೀಚಿನ ದಿನಗಳಲ್ಲಿ ನೋಡಿಯೇ ಇಲ್ಲ. ನಿಮ್ಮ ಕಣ್ಣಳತೆ ಸಾಗಿದಷ್ಟು ದೂರದವರೆಗೂ ಆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇದೆ. ನಮ್ಮ ಕಣ್ಣಳತೆ ಸಾಗುವ ಕಟ್ಟ ಕಡೆಯ ಬಿಂದುವಿನವರೆಗೂ ಜನ ಇದ್ದರು. ನರೇಂದ್ರ ಮೋದಿಯವರ ಪ್ರತಿ ಮಾತಿಗೂ ಕೂಡ ಅವರು ಸಂವೇದನಾಶೀಲರಾಗಿ ಪ್ರತಿಕ್ರಿಯಿಸ್ತಾ ಇದ್ದರು. ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ದರು. ಬಹಳಷ್ಟು ಜನ ಚುನಾವಣೆಗಿಂತ ಮುಂಚೆ ಒಂದು ಮಾತನ್ನು ಹೇಳಿದರು. ಏನಂದರೆ, ಜೈ ಶ್ರೀರಾಮ್ ನಮ್ದಲ್ಲ, ಜೈ ದುರ್ಗಾ ಮಾತಾ ನಮ್ಮದು, ಜೈ ಕಾಳಿ ನಮ್ಮದು, ಜೈ ಶ್ರೀರಾಮ್ ಅಲ್ಲ, ಜೈ ಶ್ರೀರಾಮ್ ಅವರು ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಈ ದೇಶದಲ್ಲಿ ಬಹಳಷ್ಟು ಜನ ಬಹಳ ನಾಸ್ತಿಕವಾದಿಗಳಿಗೆ, ಈ ಸೂಡೋ ಸಿಕ್ಲರ್ಗಳಿಗೆ ಒಂದು ಅರ್ಥ ಆಗೋದಿಲ್ಲ. ಏನಂದರೆ, ನಾವು ದೇವ್ರು ನೋಡೋದಿಲ್ಲ, ಅಲ್ಲಿ ಕಲ್ಲಿದೆ, ಅದಕ್ಕೆ 2 ಕುಂಕುಮ ಹಚ್ಚಿದಾರೆ ಅಂದರೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತೇವೆ. ಅದು ಮಾರಮ್ಮನೋ, ದುರ್ಗಮ್ಮನೋ, ಬೀರಮ್ಮನೋ, ಯಾವುದು ಬೇಕಾದರೂ ಆಗಿರ್ಬೋದು. ಆಯಾ ಊರಿಗೆ ಒಬ್ಬೊಬ್ಬ ಅಮ್ಮ ಇದ್ದಾಳೆ, ಗ್ರಾಮ ದೇವತೆ ಇದ್ದಾಳೆ, ಯಾವುದೇ ತಾಯಿ ಇದ್ದರೂ ನಮ್ಮನ್ನು ಕಾಪಾಡ್ತಾಳೆ, ನಮಸ್ಕಾರ ಮಾಡಿ ಮುಂದೆ ಹೋಗ್ತೇವೆ ನಾವು. ಅದು ಭಾರತದ ಸಮಷ್ಟಿ ಪ್ರಜ್ಞೆ, ಭಾರತದ ಭಕ್ತಿಭಾವ. ಇವ್ರಿಗೆ ಜೈ ದುರ್ಗಾ ಮಾತಾ ಕಾಳಿ ಬಂಗಾಲದವರು, ಜೈ ಶ್ರೀರಾಮು ಅಯೋಧ್ಯೆಯವರು ಅಂತ. ರಾಮ ಇಡೀ ಜಗತ್ತಿನವನ್ರಿ, ಭಾರತದವನಲ್ಲ.
ಥೈಲ್ಯಾಂಡಿನ ರಾಜನ ಹೆಸರೇ ರಾಮಾಟನ್. ಇಂಡೋನೇಷ್ಯಾಗೆ ಹೋದರೆ ರಾಮ ಇದ್ದಾನೆ, ಎಲ್ಲಿಲ್ಲ ಹೇಳಿ? ಚೈನಾದಲ್ಲಿದ್ದಾನೆ, ಜಪಾನ್ನಲ್ಲಿದ್ದಾನೆ. ನೀವು ಕೇಳಿದ್ರೆ ಇಂಡೋನೇಷ್ಯಾದಲ್ಲಿ, ಎಲ್ಲಿ ಕೇಳದಲ್ಲಿ ರಾಮ ಇದ್ದಾನೆ. ತಮಿಳ್ನಾಡಿನಲ್ಲಿ ರಾಮಾನುಜನ್ ಆಗ್ತಾನೆ, ಮಂಡ್ಯಕ್ಕೆ ಬಂದರೆ ರಾಮೇಗೌಡ ಆಗ್ತಾನೆ, ಇನ್ನೊಂದು ಕಡೆ ಹೋದರೆ ರಾಮನ್ ಆಗ್ತಾನೆ. ಆತದು ಆ ಕ್ಷಣಕ್ಕೆ ಅಲ್ಲಿಯ ಭಾವಕ್ಕೆ ಹೇಗೆ ಬೇಕೋ ಆತನ ಹೆಸರು ಅಲ್ಲಿಗೆ ಅದನ್ನು ಅಡ್ಜಸ್ಟ್ ಹೊಂದಾಡಿಸ್ಕೊಳ್ಳೋಂಥ ಒಂದು ಪ್ರಕ್ರಿಯೆ. ಅಂದರೆ ರಾಮ ಎನ್ನುವಂಥ ಆದರ್ಶ ಇದೆಯಲ್ಲ, ಈ ದೇಶದ ಭಕ್ತಿಭಾವದ ಪ್ರತೀಕ ಅದು. ಇವರು ಜೈ ಶ್ರೀರಾಮ್ ಅಂದ್ಬಿಟ್ರೆ ಇಲ್ಲಿ ಆಗಲ್ಲ ಚುನಾವಣೆಯಲ್ಲಿ ಅಂತ ಎಡಚರೆಲ್ಲ ಮಾತಾಡ್ಕೋತಾ ಇದ್ರು. ಇವತ್ತು ಎಲ್ಲ ಕಡೆ ಘೋಷಣೆಗಳು, ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಬೇರೆ ಬೇರೆ ಊರುಗಳಲ್ಲಿ ಕೇಳಿ ಜೈ ಶ್ರೀರಾಮ್ ಘೋಷಣೆ ಇದೆ. ಹಾಗಂತ ಕಾಳಿ ಮಾತನ್ನು ಪೂಜೆ ಮಾಡಲಿಲ್ವಾ? ರಾಮಕೃಷ್ಣ ಪರಮಹಂಸರ ಬಗ್ಗೆ ಗೌರವ ಇಲ್ವಾ? ಸ್ವತಃ ನರೇಂದ್ರ ಮೋದಿ ಹೋಗಿ ಕಾಳಿ ಬಾ ಅಂತ ಪೂಜೆ ಮಾಡಿ ಬಂದ್ರಲ್ರಿ. ಯಾವ ಗ್ರಾಮತೆ ಈಕೆ ಜಾಸ್ತಿ ಈಕೆ ಕಡಿಮೆ ಈತ ಜಾಸ್ತಿ ಹಂಗೇನಿರಲ್ಲ ದೇವ್ರ ವಿಷಯದಲ್ಲಿ. ನಮ್ಮ ನಂಬಿಕೆ ಯಾವುದೋ ಆ ದೇವ್ರು ನಾವು ಆರಾಧಿಸ್ತೀವಿ. ನೀವು ರಾಘವೇಂದ್ರ ಸ್ವಾಮಿ ಭಾಳ ಭಕ್ತಿಭಾವದಿಂದ ನೋಡ್ತೀರಿ, ನಾನು ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ತೀನಿ. ನಾನು ದತ್ತಾತ್ರೇಯ, ಗಣಗಾಪುರ ದತ್ತಾತ್ರೇಯ ಅನ್ನೋದು ನನಗೆ ಆ ಕ್ಷಣದಲ್ಲಿ ನನ್ನ ಸಂಕಷ್ಟಗಳಿಗೆ ಸ್ಪಂದಿಸಬಲ್ಲಂಥ ದೇವರು ಅಂತ ಯಾರು ಅನ್ನಿಸ್ತಾರೋ ಅವ್ರು ನಾವು ಆರಾಧನೆ ಮಾಡ್ತೀವಿ. ಈ ದೇಶದ ಹಿಂದುತ್ವದ ವಿಶೇಷತೆ ಅದು. 33 ಕೋಟಿ ದೇವತೆಗಳಿರುವಂಥ ಧರ್ಮ ರೀ ಇದು. ಅಂಥಲ್ಲಿ ಹೇಗೆ ಇಸ್ರೇಲು ಸ್ವಾತಂತ್ರ್ಯ ಬಂದ ಮಾರನೆಯ ದಿವಸದಿಂದ, ದೇಶ ಕಟ್ಟಿದ ಮಾರನೇ ದಿವಸದಿಂದ, ದೇಶ ಇದು ನಿಂದು ಅಂತ ಹೇಳಿದ ಮಾರನೇ ದಿವಸದಿಂದ ಯುದ್ಧಕ್ಕೆ ಅಣಿಯಾಯಿತು, ಅದೇ ರೀತಿ ಪಶ್ಚಿಮ ಬಂಗಾಳ ಮೊನ್ನೆ 4ನೇ ತಾರೀಕು, ಮೇ 4ನೇ ತಾರೀಕು ಯಾವತ್ತು ಅದಕ್ಕೆ ಸ್ವಾತಂತ್ರ್ಯ ಲಭಿಸಿತೋ 2ನೇ ಬಾರಿ, ಅದರ ಮಾರನೇ ದಿನದಿಂದ ಯುದ್ಧವನ್ನು ಅನುರಣಿಸ್ತಾ ಇದೆ. ಇಡೀ ಜಗತ್ತಿಗೆ ಇದ್ರ ಸುದ್ದಿಯಾಗಿದೆ. ಇಲ್ಲದೆ ಹೋದರೆ ಡೊನಾಲ್ಡ್ ಟ್ರಂಪ್ ಯಾಕ್ರಿ ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡ್ತಾ ಇದ್ದ? CIA ಅವ್ರಿಗೆ ಮಾಹಿತಿ ಇಲ್ವಾ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಅಂತ? ಬೇರೆ ಯಾವುದೋ ರಾಜ್ಯ, ಕರ್ನಾಟಕನೋ ಆಂಧ್ರನೋ ತಮಿಳ್ನಾಡನೋ ಚುನಾವಣೆ ಆಗಿದ್ರೆ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಪಶ್ಚಿಮ ಬಂಗಾಳ ಪಕ್ಕದಲ್ಲಿ ಬಾಂಗ್ಲಾದೇಶ, ಜಿಹಾದಿಗಳ ನೆಲೆಯೂರು, ಎಲ್ಲವೂ ಡೊನಾಲ್ಡ್ ಟ್ರಂಪ್ಗೆ ಮಾಹಿತಿ ಸಿಕ್ಕಿರುತ್ತೆ. ಅದರ ಫಲಶ್ರುತಿಯನ್ನು ನೋಡಿ ಅದಾದ ಮೇಲೆ ಆತ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ ನರೇಂದ್ರ ಮೋದಿಗೆ. ಅರ್ಥ ಮಾಡ್ಕೋಬೇಕು. ಯಾವಾಗಲೂ ರಾಜಕೀಯದಲ್ಲಿ ಆತ ಏನೋ ಯಾವುದೋ ಗೆದ್ದರಂತೆ ಅದಕ್ಕೆ ಫೋನ್, ಹಂಗಲ್ಲ. ರಾಜಕೀಯದ ಪ್ರತಿ ಚರ್ಯೆಯ ಹಿಂದೆ ಒಂದು ಉದ್ದೇಶ ಇರ್ತದೆ. ಉದ್ದೇಶ ಇಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. ಎಡಬಿಡಂಗಿ ರಾಜಕಾರಣಿಗಳು, ರಿಯಲ್ ಎಸ್ಟೇಟಿಂದ ಬಂದವರು, ಪೇಪರಲ್ಲಿ ಫೋಟೋ ಹಾಕ್ಸ್ಕೊಂಡು ನಾನು ನಾಯಕ ಅಂದ್ಕೊಂಡವರು, ಅವರ ರಾಜಕಾರಣ ಬೇರೆ. ಅವ್ರಿಗೆ ABCD ರಾಜಕಾರಣ ಗೊತ್ತಿರೋಲ್ಲ. ಇನ್ನು ಡೈನಾಸ್ಟಿಕ್ ಪಾಲಿಟಿಕ್ಸ್ನಿಂದ ಬಂದಂಥವ್ರು, ರಾಹುಲ್ ಗಾಂಧಿ ಥರದವರು, ಆಮೇಲೆ ಉದಯನಿಧಿ ಸ್ಟಾಲಿನ್ ಥರದವರು, ಅಖಿಲೇಶ್, ಅವ್ರಿಗೆ ರಾಜಕೀಯ ಗೊತ್ತಿರೋದಿಲ್ಲ. ಅವರು ನರೇಂದ್ರ ಮೋದಿ, ಅಖಿಲೇಶ್ ಯಾದವ್ನಿಂದ ನನಗೆ ಸಹಾಯ ಆಯಿತು ಅಂತ ಅಂತಿದ್ನಿ ಅಂತ ಕೈ ಮುಗಿತಾರೆ. ಯಾರ ವಿರೋಧ ಪಕ್ಷದವನಿಗೆ ನೀವು ಆಡಳಿತ ಪಕ್ಷದವನು ಸಹಾಯ ಮಾಡ್ತೇನೆ ಅಂತಂದ್ರೆ ಅದರಿಂದ ನೆಗೆಟಿವ್ ಕಮೆಂಟ್ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ. ಅಂದರೆ ಅವರಿಗೆ ರಾಜಕೀಯದ ಚರ್ಯೆ ಅರ್ಥ ಆಗ್ತದೆ. ಇರಲಿ, ವಿಷಯ ಅದಲ್ಲ. ವಿಷಯ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಇವತ್ತೊಂದು ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ ಸ್ವಾಮಿ. ಏನು ಬೆಳವಣಿಗೆ? ಅಲ್ಲೊಬ್ಬ ಶಂತನು ಸಿನ್ಹಾ ಬಿಶ್ವಾಸ್ ಅಂತ DCP. ಆ DCP ನೋಡಿ, ಖಾಕಿ ದಿರಿಸು ಧರಿಸಿದಂಥ ವ್ಯಕ್ತಿ ಹೇಗೆ TMCಯ ಗೂಂಡಾಗಳ ರೀತಿಯಲ್ಲಿ, TMCಯ ಕಾರ್ಯಕರ್ತರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದರೆ, ಈತನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸ್ ಇದೆ ರೀ. ಈತ ಪರಾರಿಯಾಗಿ ಹೋಗಿದ್ದಾನೆ. ಈತನಿಗೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಲಾಗಿದೆ, ಒಬ್ಬ DCP. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಇಡೀ ವ್ಯವಸ್ಥೆ ಹೇಗಿದೆ ಅಂತ. ನಿನ್ನೆ ಸೆಕ್ರೆಟ್ರೇಟಿಂದ ಒಂದು ನೋಟಿಸ್ ಜಾರಿಯಾಗಿದೆ. ಏನು ನೋಟಿಸ್ ಜಾರಿಯಾಗಿದೆ ಅಂದರೆ, ಮಮತಾ ಬೇಗಮ್ ಅವರು ಒಂದು ಕೆಲಸ ಮಾಡಿದರು. ಯಾರ್ಯಾರು ರಿಟೈರ್ಡ್ IAS IPS ಆಫೀಸರ್ಸ್ ಇದ್ದಾರೆ ಅವ್ರನ್ನ ವಾಪಸ್ ಕೆಲಸಕ್ಕೆ ಕೋಆಪ್ಟ್ ಮಾಡ್ಕೊಂಡಿದ್ರು, ಡೆಪ್ಯುಟೇಷನ್ ಅಂತ ತೊಗೊಂಡಿದ್ರು. ತನ್ನ ಪಕ್ಷಕ್ಕೆ, ತನ್ನ ಗೂಂಡಾಗಿರಿಗೆ ಸಹಾಯ ಮಾಡಬಲ್ಲಂಥ ಆಫೀಸರ್ಗಳು, IAS ಆಫೀಸರ್ಗಳು, ಅವರೆಲ್ಲರಿಗೂ ನಾಳೆಯಿಂದ ಕೆಲಸಕ್ಕೆ ಬರಬಾರ್ದು, ಆಫೀಸ್ ಒಳಗಡೆ ಅವ್ರು ಬರಬಾರ್ದು, ಅವ್ರು ಯಾವುದೇ ಡಾಕ್ಯುಮೆಂಟ್ಗಳನ್ನು ಎತ್ಕೊಂಡು ಹೋಗಬಾರ್ದು ಅಂತ ಆದೇಶ ಆಗಿದೆ. ಅಂದರೆ ಯಾವ ಮಟ್ಟಿಗೆ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಮುಂಜಾಗರೂಕತೆಯನ್ನು ವಹಿಸ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದ್ದಕ್ಕಿದ್ದ ಹಾಗೆ ಅಧಿಕಾರ ಹೋದ ತಕ್ಷಣ ಮಮತಾ ಬೇಗಮ್ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಮಾಡೋದಿದೆಯಲ್ಲ, ಶತ್ರುಬೋಧ ಅಂತಾರೆ. ಶತ್ರು ಏನು ತಪ್ಪುಗಳು ಮಾಡ್ತಾರೆ, ಶತ್ರುಗಳು ಯಾವ ಕೆಲಸ ಮಾಡ್ತಾರೆ ಅನ್ನೋದು ಎದುರುಗಡೆಯವ್ರಿಗೆ ಗೊತ್ತಿರಬೇಕು. ಅರವಿಂದ್ ಕೇಜ್ರಿವಾಲ್ ಒಂದು ಕೆಲಸ ಮಾಡಿದ್ರು, ನೆನಪಿದೆಯಲ್ಲೋ ಗೊತ್ತಿಲ್ಲ. ರಾತ್ರಿ 12 ಗಂಟೆಗೆ ಸ್ಟೋರ್ ರೂಮ್ ಒಳಗಡೆ ಹೋಗಿ ಫೈಲ್ಗಳನ್ನು ಎತ್ತಿಸ್ಕೊಂಡು ತೊಗೊಂಡು ಹೋಗುವ ಪ್ರಯತ್ನ ಮಾಡಿದ್ರು. ಎಲ್ಲ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಯಾವಾಗ ಲಿಕ್ಕರ್ ಹಗರಣ ಆಯಿತೋ, ಹಗರಣವನ್ನು ಕಾಂಗ್ರೆಸ್ನವ್ರು ಮಾಡಿದ್ದದು, ಅಜಯ್ ಮಾಕನ್ ಮಾಡಿದಂಥ ಕಂಪ್ಲೇಂಟ್, BJP ಕೆಲಸ ಅಲ್ಲ. ಕಾಂಗ್ರೆಸ್ಸಿನವರು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಈ ರೀತಿಯಾದಂಥ ದೊಡ್ಡ
ಎಕ್ಸ್ಚೆಕರ್ಗೆ ಭಾಳ ದೊಡ್ಡ ನಷ್ಟ ಮಾಡಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಕೇಸ್ ಹಾಕಿದ್ದು. ಫೈಲ್ಗಳನ್ನು ರಾತ್ರೋರಾತ್ರಿ ಎತ್ತಿಸಿದ್ರು. ಇದ್ದಕ್ಕಿದ್ದ ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಅವ್ರನ್ನ ಹಿಡಿಸಿ ವಾಪಸ್ ಫೈಲ್ಗಳು ಬರೋ ಹಾಗೆ ನೋಡಿಕೊಂಡು, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಈಗ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡುವ ಕೆಲಸ ನಡೀತಾ ಇದೆ. ಇದರ ಜೊತೆ ಇನ್ನೊಂದು ಹೆಸರು ಬರ್ತಾ ಇದೆ, ಬಹುಶಃ ಈತ ಕರ್ನಾಟಕದವರೇ ಇರಬೇಕು, ಹರಿಕೃಷ್ಣ ಪೈ ಅಂತೇಳಿ. ಈತ ಕೂಡ IPS ಆಫೀಸರ್. ಈತನಿಗೂ ನೋಟಿಸನ್ನು ಜಾರಿ ಮಾಡಲಾಗಿದೆ. ಈತನ ಮೇಲೂ ಕೂಡ ಹಲವಾರು ಮೊಕದ್ದಮೆಗಳು ದಾಖಲಾಗಿದ್ದಾವೆ. ಅಂದರೆ ಆಡಳಿತಾತ್ಮಕವಾಗಿ ಸೋಸುವ ಕೆಲಸ ಆಗಬೇಕು, ಶುದ್ಧೀಕರಣದ ಕೆಲಸ ಆಗಬೇಕು. ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸಮ್ ಎಲ್ಲಿತ್ತು ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಹಿಮಕಣಿವೆಗಳಲ್ಲ, ಅಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ, ಅಲ್ಲಿರುವಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ, ಅಲ್ಲಿರುವಂಥ ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ನಲ್ಲಿ, ಅಲ್ಲಿರುವಂಥ ಕೋಆಪರೇಟಿವ್ ಆಫೀಸ್ನಲ್ಲಿ, ಅಲ್ಲಿರುವಂಥ ಸರ್ಕಾರಿ ಕಚೇರಿಗಳ ಒಳಗಡೆ ಇವರ ಬಿಂದುಗಳು ಜಾಯ್ನ್ ಆಗಿತ್ತು. ಟೆರರಿಸ್ಟ್ಗಳ ಬಿಂದುಗಳು, ಅವರ ಚಿಕ್ಕಪ್ಪ, ಅವರ ದೊಡ್ಡಪ್ಪ, ಅವರ ಸೋದರ ಮಾವ, ಆ ರೀತಿಯಾದ ಸಹಾಯ ಪಡೆದು ಟೆರರಿಸ್ಟ್ಗಳ ಕೆಲಸ ಮಾಡ್ತಿದ್ರು. ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂದ್ರೆ ಖನ್ನಾ ಅವರಲ್ಲಿ LG ಫಸ್ಟು ಎಲ್ಲ ಅವರ ಇತಿಹಾಸವನ್ನು ತೆಗೆಸಿದರು ಕಾಶ್ಮೀರದಲ್ಲಿ ಆಫೀಸರ್ಗಳು. ಯಾರ್ಯಾರಿಗೆ ಯಾರ ಜೊತೆ ಲಿಂಕ್ ಇದೆ ನೋಡಿ ಅವ್ರನ್ನ ಟರ್ಮಿನೇಷನ್ ಮಾಡಲಾಯಿತು ಆರ್ಟಿಕಲ್ 311 ಪ್ರಕಾರ. ಆಮೇಲೆ ಅವ್ರು ಕೋರ್ಟ್ಗೆ ಹೋಗಲಿ, ಆರ್ಟಿಕಲ್ 311 ಇದು ಇಲ್ಲ, ಏನು ಸಸ್ಪೆನ್ಷನ್ ಅಲ್ಲ, ಸಸ್ಪೆನ್ಷನ್ ಆದ ಮತ್ತೆ ಎನ್ಕ್ವೈರಿ, ಟರ್ಮಿನೇಷನ್ ಕಿತ್ತು ಬಿಸಾಕಲಾಯಿತು. ಅದೇ ರೀತಿಯಾದ ಭಾಳ ಪ್ರಖರವಾದಂಥ ಮತ್ತು ಅತ್ಯಂತ ಕಠೋರವಾದಂಥ ನಿಲುವನ್ನು ಅಮಿತ್ ಶಾ ಅವರು ತೆಗೆದುಕೊಂಡು ಈಗ ಇಡೀ ವ್ಯವಸ್ಥೆಯನ್ನು ಬದಲಾಯಿಸುವ ಕೆಲಸ ಆಗ್ತಾ ಇದೆ. ಭಾಳ ಇಂಟ್ರೆಸ್ಟಿಂಗ್ ಅನಿಸಿತು. ಒಂದು 2-3 ವಿಷಯಗಳನ್ನು ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ನಾಳೆ ಬೇರೆ ವಿಷಯ ಮಾತಾಡೋಣ. ಇವತ್ತು ಈ ಮುರ್ಷಿದಾಬಾದ್ನ ಜಿಯಾಂಗಂಜ್ ಅಂತ ಒಂದು ಪ್ರದೇಶ, ಈ ಜಿಯಾಗಂಜಲ್ಲಿ ಒಂದು ಲೆನಿನ್ ಪ್ರತಿಮೆಯನ್ನು ಇಡಲಾಗಿದೆ. ನೋಡ್ರಿ, ಭಾರತ ದೇಶದಲ್ಲಿ ಲೆನಿನ್ಗೆ ಪ್ರತಿಮೆ ಎಲ್ಲಿಯಾದರೂ ಉಂಟನ್ರಿ? ಇದು ಮೊದಲೇದಾಗಿ ಮುರ್ಷಿದಾಬಾದ್ ಅಂದರೆ ಅದು ಬಾಂಗ್ಲಾದೇಶ, ಅದರಲ್ಲಿ ಲೆನಿನ್ ಬೇರೆ ಎಡರಂಗದವರು. ಕಾರ್ಯಕರ್ತರು ಹೋಗ್ತಾರೆ, ಸರ್ತನ್ಸೆ ಜುದಾ ಮಾಡಿದ್ರು, ಕತ್ತನ್ನು ಕತ್ತರಿಸಿ ಕೆಳಗೆ ಬಿಸಾಕಿದ್ರು. ಒಂದನೇದು. ಎರಡನೇದು ಬಾಲಿ ರೈಲ್ವೆ ಸ್ಟೇಷನ್ ಅಂತ ಇದೆ ಕಲ್ಕಟ್ಟಾದ, BALLY ಬಾಲಿ ರೈಲ್ವೆ ಸ್ಟೇಷನ್. ಅದರ ಗುಂಟ ಈ ಬಾಂಗ್ಲಾ ನುಸುಳುಕೋರೆಲ್ಲ ಶೆಡ್ಗಳನ್ನು ಹಾಕ್ಕೊಂಡಿದ್ರು. ಇವತ್ತು JCB ಹಚ್ಚಿ ಎಲ್ಲವನ್ನು ಕ್ಲೀನ್ ಮಾಡಿಸಲಾಯಿತು. ಇನ್ನೂ ಪ್ರಮಾಣ ವಚನ ಸ್ವೀಕಾರ ಆಗಿಲ್ಲ, ಇನ್ನೂ ಮುಖ್ಯಮಂತ್ರಿ ಯಾರು ಅನ್ನೋದೇ ಸ್ಪಷ್ಟ ಗೊತ್ತಾಗಿಲ್ಲ. ಜಾಗ ಯಾವುದು ಅಂತ ತೀರ್ಮಾನ ಆಗಿದೆ, ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಆಗಲೇ ಮಾಡಬಹುದಾದ ಎಲ್ಲ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ. ಎರಡನೇದ್ದು ಈ ಪೂಂಡಾ ರೈಲ್ವೆ ಸ್ಟೇಷನ್ ಅಂತೆ, PUNDUDOAH ಅಂತ ಏನಂತ ಕರೀಬೇಕು ಗೊತ್ತಿಲ್ಲ ನನಗೆ. ಈ ರೈಲ್ವೆ ಸ್ಟೇಷನ್ನಿನ ಸುತ್ತ ಬಿಲ್ಡಿಂಗ್ ಏನು ಕಟ್ಕೊಂಡಿದ್ರು ಎಲ್ಲ ಅಕ್ರಮವಾದ ಕಟ್ಟಡಗಳು, ಅವನ್ನೆಲ್ಲ ನೆಲಸಮ ಮಾಡಲಾಗಿದೆ. ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಕಾಂಗ್ರೆಸ್ಗೂ ಖಾಲಿ ಕಿ ಅಂತ. ಕಾಂಗ್ಲೂಸ್ ಅಂದರೆ ಕಚರ ಅಂತ, ಕಸ, ಅದನ್ನೆಲ್ಲ ತೆಗಿತಾ ಇದ್ದೀವಿ. ಅಲ್ಲಿ ಬಂದಿದ್ದಂಥವರೆಲ್ಲ ಇವರೇ. ಅಂದರೆ ಕೆಲಸವನ್ನು ಅಚ್ಚುಕಟ್ಟಾಗಿ ಈಗಲೇ ಶುರು ಮಾಡುವಂಥ ಪ್ರಕ್ರಿಯೆ ಶುರುವಾಗಿದೆ. ನಾನು ಒಂದು ಮಾತನ್ನು ಹೇಳಿದ್ದೆ, ಏನು ಹೇಳಿದ್ದೆ ಅಂದರೆ ಬಂಗಾಳದಲ್ಲಿ ಆಗುವ ಗೆಲುವು ಇದೆಯಲ್ಲ, ಮಮತಾ ಬೇಗಂ ಅವರ ಸೋಲು, ಭಾರತೀಯ ಜನತಾ ಪಾರ್ಟಿ ಗೆಲುವು ಇದೆಯಲ್ಲ, ಪಶ್ಚಿಮ ಬಂಗಾಳದ ಗೆಲುವಲ್ಲ, ಭಾರತ ದೇಶದ ಗೆಲುವು ಅಂತ. ಒಬ್ಬ ವ್ಯಕ್ತಿ, ಆತನ ಹೆಸರು ಗೂಬರಂಗ್ ದಾ ಅಂಥೇಳಿ, ಈ ಗೂಬರ್ ಡಾಂಗಾ, GOBARDINGA, ಗೂಬರ್ ಡಾಂಗಾ. ಈತ ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದಂತೆ ಅಂತ, ದೀಡ್ ನಮಸ್ಕಾರ ಹಾಕ್ತೀನಂತ. ಅಂದರೆ ಒಂದು ಅರ್ಧ, ಅದಾದಮೇಲೆ ಮತ್ತೆ ಕಾಲು ಉದ್ದ ನಮಸ್ಕಾರ ಮಾಡೋದು, ಮತ್ತೆ ಹೇಳೋದು, 1.5 ಹೆಜ್ಜೆ ನಡೆಯೋದು, ಮತ್ತು ಶಿರಸಾಷ್ಟಾಂಗ ನಮಸ್ಕಾರ ಮಾಡೋದು, ಕಾಳಿಬಾಗೆ ನಮಸ್ಕಾರ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದಂತೆ. ಇವತ್ತಾತ ತನ್ನ ಹರಕೆಯನ್ನು ತೀರಿಸಿದ. ನಾನು ಹೇಳ್ತಾ ಇರೋದು, ಭಾರತ ದೇಶ ಗೆದ್ದಿರೋದು ಬಂಗಾಳ ಅಲ್ಲ, ಗೆದ್ದಿರೋದು ಭಾರತ ದೇಶ. ಇದರ ಎಫೆಕ್ಟ್ ಯಾವಾಗ ಗೊತ್ತಾಗತ್ತೆ ನಮಗೆ? ಇದರ ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ? ಅದು ಮುಂದೆ 7 ಚುನಾವಣೆಗಳಿದ್ದಾವೆ. 2027 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ. ಮೊದಲೇದು ಬರೋದೇ ಉತ್ತರ ಪ್ರದೇಶದ ಚುನಾವಣೆ. ಇದರ ಸಂಪೂರ್ಣವಾದಂಥ ಎಫೆಕ್ಟ್ ಏನು ಇದೆಯಲ್ಲ, ಈ ಹಿಂದುತ್ವದ ಅಸ್ಮಿತೆ ಏನು ಇವತ್ತು ಸ್ವಾತಂತ್ರ್ಯೋತ್ಸವದ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿದೆಯಲ್ಲ, ಅದರ ಪ್ರತಿಫಲನ, ಅದರ ಪ್ರತಿಧ್ವನಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಾಗಿದೆ. ಉತ್ತರ ಪ್ರದೇಶದ ಚುನಾವಣೆ ಇದಕ್ಕಿಂತ ಹೆಚ್ಚು ರೋಮಾಂಚಕ ಆಗಿರುತ್ತೆ. ಇನ್ನು ತಮಿಳುನಾಡು ವಿಷಯವನ್ನು ನೀವು ಮಾತಾಡ್ತಾ ಇಲ್ಲ ಅಂತ ಎಲ್ಲ ಹೇಳಿದರು. ತುಂಬ ಇಂಟ್ರೆಸ್ಟಿಂಗ್ ಆದ ವಿಚಾರಗಳಿದ್ದಾವೆ ಅಲ್ಲಿ. ಆತ ಇನ್ನೀಗ 8 ಗ್ರಾಮ್ ಚಿನ್ನ ಕೊಡೋದ್ರಾಗ ಹೈರಾಣಾಗಿ ಆತ ಸರ್ಕಾರವನ್ನು ಬಿಟ್ಟು ಹೋಗ್ತಾನೆ. ನೋಡಿ, ಕಾಂಗ್ರೆಸ್ಸು ಎಂಥ ದುರಂತಮಯ ಕೆಲಸ ಮಾಡುತ್ತೆ, ಹೇಗೆ ಬೇಕಾದರೂ ಅದು ಮಿತ್ರದ್ರೋಹ ಮಾಡುತ್ತೆ ಅಂದರೆ, DMK ಜೊತೆ ಚುನಾವಣೆಗೆ ನಿಂತು ಮಜಾ ನೋಡಿ. ರಾಹುಲ್ ಗಾಂಧಿ TVK ಜೊತೆ ಅಲಯನ್ಸ್ ಮಾಡ್ಕೊಳ್ಳೋಣ ಅಂತ ಹೋಗಿ ಈ ವಿಜಯನ ಭೇಟಿಯಾಗಿದ್ದರು. ಖಚಿತನೂ ಆಗಿ ಹೋಗಿತ್ತು.
ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿರೋ ಮನುಷ್ಯ ಆತ ವಿಜಯ್ ಜೋಸೆಫ್. ಇದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ. ಅವರಪ್ಪ ಅಂತೂವೇ CAA ವಿರುದ್ಧ ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿ ಚಂದ್ರಶೇಖರ್. ಹೀಗಿರುವಾಗ ಈ ರಾಹುಲ್ ಗಾಂಧಿ ಹೋಗಿ TVK ಜೊತೆ ಅಲಯನ್ಸ್ ಮಾಡಿಕೊಂಡು ಈ ಸಲ ಚುನಾವಣೆಯಲ್ಲಿ ಹೊಂದಾಣಿಕೆಯಲ್ಲಿ ಎಲೆಕ್ಷನ್ ಫೈಟ್ ಮಾಡೋಣ ಅಂತ. ಇವ್ರ ಹತ್ರ ಅಭ್ಯರ್ಥಿಗಳಿರಲಿಲ್ಲ TVKನಲ್ಲಿ. ಕಂಡವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತೊಗೊಳ್ಳಾರ್ದವನೇ ಪಾಪಿ. TVKಯ ಟಿಕೆಟನ್ನು ಕೇಳಿ ತೆಗೆದುಕೊಳ್ಳಾರ್ದವನೇ ಪಾಪಿ. ಆ ರೀತಿಯಾಗಿ ಹಂಚಲಾಗಿದೆ. ಕಳ್ಳೆಪುರಿ ಹಂಚಿದಂಗೆ ಟಿಕೆಟ್ ಹಂಚಲಾಗಿದೆ. ಎಲ್ಲರೂ ಗೆದ್ದಿದ್ದಾರೆ. ಕಾರಣ ಏನು ಅಂತ ನಿಮಗೆ ಈಗಾಗಲೇ ಹೇಳಿದ್ದೀನಿ. ಮತ್ತು ಅದನ್ನೆಲ್ಲೇ ಪುನರಪಿ ಮಾತಾಡುವ ಅಗತ್ಯ ಇಲ್ಲ. ಮಲ್ಲಿಕಾರ್ಜುನ ಮುತ್ಯ ಮತ್ತು ಕರ್ನಾಟಕ ದಮನಕಗಳು ಮಾಡಬಾರ್ದು, ನಾವು ಹೋಗಿ ಅವ್ರ ಜೊತೆ ಸೇರ್ಕೊಳ್ಳೋದು ಬೇಡ, DMK ಹತ್ರ ಪವರ್ ಇದೆ, ಅವ್ರು ಹೆಂಗೋ ಮಾಡಿ ಚುನಾವಣೆ ಗೆಲ್ತಾರೆ, ದುಡ್ಡನ್ನು ಹಾಕ್ತಾರೆ, ಇವನ ಮೇಲೆ ಕೇಸ್ಗಳಿದ್ದಾವೆ, ಈತನ ಮೇಲೆ ಕರೂರು ಕೇಸಿದೆ, 40 ಜನ ಸತ್ತಿರುವಂಥ ಕೇಸಿದೆ, ಈತನಿಗೆ ಎಲ್ಲೂ ಪ್ರಚಾರ ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡ್ತಾ ಇಲ್ಲ, ಈತ ಸೋಲೋದು ಗ್ಯಾರಂಟಿ, ಅವನ ಜೊತೆ ಹೋದ್ರೆ ನಮಗೂ ಹೆಸರು ಹಾಳಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಯಾರು ಮಲ್ಲಿಕಾರ್ಜುನ ಮುತ್ಯ ಕರ್ನಾಟಕ ದಮನಕಗಳು. ಈಗ ಅದೇ TVK ಗೆಲುವನ್ನು ಸಂಪಾದಿಸಿದೆ. ಈಗ ಕಾಂಗ್ರೆಸ್ ಹೇಳ್ತಾ ಇದೆ ನಮಗೆ 2 ಸೀಟ್ ಕೊಡಬೇಕು ನಿಮ್ಮ ಕ್ಯಾಬಿನೆಟ್ನಲ್ಲಿ, ಅಂದರೆ ನಾವು ನಿಮ್ಮ ಜೊತೆ ಸೇರ್ತೀವಿ. ಕಾಂಗ್ರೆಸ್ಸಿನ ಸೀಟ್ಗಳು ಎಷ್ಟಿದ್ದಾವೆ? 5 ಜನರು ಇವ್ರ ಜೊತೆ ಸೇರ್ಕೋತಾರಂತೆ. ಅಲ್ಲಿಗೆ ಸಂಪೂರ್ಣವಾಗಿ ಮೆಜಾರಿಟಿ ಬರಲ್ಲ, ಇನ್ನೂ 5 ಸೀಟ್ ಬೇಕು. ಅದನ್ನು ಬೇರೆಯವ್ರ ಕಡೆ ಎರವಲು ಪಡಿತಾನೆ, ಸಾಲ ತೊಗೊಂಡೇ ಮಾಡ್ಬೇಕಂತ. ಆದರೆ ಇವರಿಗೆ 2 ಕ್ಯಾಬಿನೆಟ್ ರ್ಯಾಂಕ್ ಕೊಡು. ಮೊದಲು ಹೇಳ್ತಾರೆ ಅವರಾಗಿ ನಮ್ಮನ್ನು ಕೇಳ್ಕೊಂಬಂದರು ಅಂತ. ಅದಾದಮೇಲೆ ಷರತ್ತಿನ ಜೊತೆ ನಾವು ಇವ್ರ ಜೊತೆ ಸರ್ಕಾರದಲ್ಲಿ ಸ್ನಾನ ಮಾಡೋರು ಕೇಳ್ಕೂತ್ಕೊಂಡು ಸ್ನಾನ ಆಗತ್ತೆ ಅಂತ ಹೇಳುವಂಥ ಅಸಹ್ಯ ಯಾವ ಮಟ್ಟಿಗೆ ಕಾಂಗ್ರೆಸ್ ಬಂದು ನಿಂತಿದೆ. ನನಗೆ ಭಾಳ ಬೇಜಾರಾಗಿದ್ದು ಎರಡನೇದು. ಈತ ಬಾಯಿಗೆ ಬಂದ ಹಾಗೆ ಆಮಿಷಗಳನ್ನ ಒಡ್ಡಿದ್ದಾನೆ. ಉಂಗುರ ಕೊಡ್ತೀನಿ ಅಂತಾನೆ, ಮಗುಗೆ ಹುಟ್ಟಿದರೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತಾನೆ, ರೇಷ್ಮೆ ಸೀರೆ ಕೊಡ್ತೀನಿ ಅಂತ. ಇವಂದಿ ಅಂತ ಇದೇನು ಧರ್ಮಛತ್ರನ ಏನೋ ನನಗಂತೂ ಅರ್ಥ ಆಗ್ತಾರೆ. ಸರ್ಕಾರ ಇದನ್ನು ನಡೆಯಲ್ಲ. ಬರೆದಿಟ್ಕೊಳ್ಳಿ, ಆತ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. 1ನೇ ದಿವಸದಿಂದಲೇ ಸಮಸ್ಯೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಆತನಿಗೆ ಬರುತ್ತೆ. ಮುಂದಿನ ಟರ್ಮು ಭಾರತೀಯ ಜನತಾ ಪಾರ್ಟಿ, ಇದನ್ನು ಬರ್ಕೊಳ್ಳಿ. AIADMK ಅನ್ನೋದು 2031 ಚುನಾವಣೆಯಲ್ಲಿ ಇರೋದಿಲ್ಲ. ಇದ್ರೂ ಕೂಡ ಅದಕ್ಕೆ ಅಪ್ರಸ್ತುತ ಆಗಿರುತ್ತೆ. ಈಗಲೇ ಅಳಿಸಿದ ಚಿತ್ರಾನ್ನ ಅವರು. ಈಗ ಅವ್ರಿಗೆ ಅಸ್ತಿತ್ವವೇ ಇಲ್ಲ, ಅವ್ರನ್ನ ಗುರುತಿಸೋರು ಇಲ್ಲ. ಆಮೇಲೆ ಅವರೊಂದು ಶಕ್ತಿಯಾಗಿ ಹೊರಹೊಮ್ಮಲೇ ಇಲ್ಲ. ಎಷ್ಟೇ ಸೀಟ್ ಬಂದಿರ್ಬೋದು, ಸೀಟ್ ನಂಬರ್ ಬೇಡ. ಭಾರತೀಯ ಜನತಾ ಪಾರ್ಟಿ AIADMK ಅನ್ನುವಂಥ ಪಕ್ಷ ಇಲ್ಲಾರದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆಗಿರುವಂಥ TVKನೋ ಯಾರು ಇರ್ತಾರೋ ಅವ್ರ ಜೊತೆ ನೇರವಾದ ಪ್ರತಿಸ್ಪರ್ಧೆ ನಡೀತೆ ಮುಂದಿನ ಚುನಾವಣೆಯಲ್ಲಿ. ಇರಲಿ, ಈತ ಮೆರವಣಿಗೆ ಮಾಡಿದಾನೆ. ಮೆರವಣಿಗೆಯಲ್ಲಿ ಜೀಸಸ್ ಕ್ರಿಸ್ತನ ಫೋಟೋ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಓಡಾಡ್ತಾನಲ್ರಿ ಇವನು. ಏನಂತ ಅಂದ್ಕೊಂಡಿದ್ದಾನೆ ಇವನು? ಹಿಂದೂ ದೇಶವನ್ನು, ಭಾರತ ದೇಶವನ್ನು. ನಮ್ಮಲ್ಲಿ ಜೈ ಶ್ರೀರಾಮ್ ಅಂದರೆ ನೀವು ಕಮ್ಯುನಲ್ಲು ಅಂತೀರಿ. ಆತ ಜೀಸಸ್ನ, ಯೇಸು ಕ್ರಿಸ್ತನ ಫೋಟೋ ಹಿಡ್ಕೊಂಡು ಓಡಾಡಿದರೆ ಅದು ಸೆಕ್ಯುಲರ್ ಆಗುತ್ತೆ. 78,000 ದೇವಸ್ಥಾನಗಳಿರುವಂಥ ನಾಡೋದು, ವೈಭವದ ನಾಡು ತಮಿಳುನಾಡು, ಪ್ರವಾಸಿಗರ ಸ್ವರ್ಗ. ಧಾರ್ಮಿಕವಾಗಿ ಅದಕ್ಕಿರುವಂಥ ಅಸ್ಮಿತೆಯೇ ಬೇರೆ. ಅಂತಲ್ಲಿ ಈತ ಜನರಾಶಿಯನ್ನು ನೋಡಿದ್ರೆ ನೀವು ಕಂಗಾಲಾಗ್ತೀರ, ಅಷ್ಟು ಜನ ಸೇರಿದ್ದಾರೆ. ಆದರೆ ಈತ ಕೊಟ್ಟಂಥ ಸಂದೇಶ ಏನಂದರೆ ಹಿಂದುತ್ವದ ವಿರುದ್ಧವಾದ. ನಾವು ಜೀಸಸ್ ಕ್ರಿಸ್ತನ ವಿರುದ್ಧನೂ ಅಲ್ಲ, ಮೊಹಮ್ಮದ್ ಪೈಗನ ವಿರುದ್ಧ ಅಲ್ಲ. ಆದರೆ ನೀನು ಮುಖ್ಯಮಂತ್ರಿಯಾಗಿ ಈಗ ಎಲೆಕ್ಟ್ ಆಗ್ತಾ ಇದೆಯಾ, ನೀನು ಯಾವುದೋ ಒಬ್ಬ ಇದನ್ನು ಹಿಡ್ಕೊಂಡು ಜೀಸಸ್ಸನ್ನು ಫೋಟೋ ಹಿಡ್ಕೊಂಡು ಹೋಗಿ ಓಡಾಡಬೇಕಾದ ಅಗತ್ಯ ಇರೋದಿಲ್ಲ. ಅಂದರೆ ಕ್ರೈಸ್ತ ಧರ್ಮೀಯರು ನನ್ನನ್ನು ಮತ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಆತ ಹೇಳಬೇಕಾದಂಥ ಮಾತನ್ನು ಸಂದೇಶವಾಣಿ ಈ ರೀತಿ ಮಾಡಿದ್ದಾನೆ. ಇಂಥ ವಿಜಯ್ ತಮಿಳುನಾಡಿನಲ್ಲಿ ಅಧಿಕಾರ ನಡೆಸೋಕ್ಕಾಗತ್ತನ್ರಿ? ಇಂಥ ಬೇಕಾದಷ್ಟು ಪಡಪೋಷಿಗಳನ್ನು ನಮ್ಮ ಜೀವನದಲ್ಲಿ ನೋಡಿದ್ದೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.